ಈ ಕೋಟ್ ನೀವು ನೋಡ್ತಾ ಇರ್ಬೋದು, ಲೂಸ್ ಆ್ಯನ್ ಅವರ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಯು ವಿಲ್ ಬಿ ಆಲ್ ಡೇ ಹಂಟಿಂಗ್ ಫಾರ್ ಇಟ್ ಅನ್ನೋ ಇದೊಂದು ಮಾತಿದೆ. ಕನ್ನಡದಲ್ಲಿ ನಾವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ನಾವು ನಮ್ಮ ಬದುಕಿಗೆ ಭದ್ರ ಅಡಿಪಾಯ ಹಾಕ್ಬೋದು, ಅಂದರೆ ಫೌಂಡೇಶನ್ ಕರೆಕ್ಟಾಗಿ ಹಾಕ್ಬೋದು. ನಾನು ಆ್ಯಕ್ಚುಲಿ ಇದ್ರ ಬಗ್ಗೆ ತುಂಬ ಲೇಟಾಗಿ ತಿಳ್ಕೊಂಡೆ. ಅಂದರೆ ನಮ್ಮ ಲೈಫಲ್ಲಿ ನಾವು ಯಾವುದನ್ನು ಬೇಗ ಅರ್ಲಿ ಸ್ಟಾರ್ಟ್ ಮಾಡಬೇಕು ಅಂತ. ಅದ್ರ ಬಗ್ಗೆ ಇವತ್ತು ನಾವೊಂದು ಬುಕ್ ಬಗ್ಗೆ ನನ್ನ ಒಂದು ಒಪಿನಿಯನ್ ಹೇಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಬರೆದಿರೋರು ಯಾರು ಅಂತಂದರೆ ನಿಮ್ಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ನಿಮ್ಗೆ ಇವ್ರು ಗೊತ್ತು ಅಂತ. ಇವ್ರ ಹೆಸರು ರಂಗಸ್ವಾಮಿ ಮೂಕನಹಳ್ಳಿ ಅಂತ. ಇವರೊಬ್ಬರು ಒಳ್ಳೆ ಆಥರು. ಇವ್ರು ಬರೆದಿರೋ ಒಂದು ಬುಕ್ನ ನಾನು ತರಿಸ್ಕೊಂಡು ಓದ್ತಾ ಇದ್ದೀನಿ. ನಾನು ಇನ್ನೂ ಪೂರ್ತಿ ಓದಿಲ್ಲ. ಓದೋಕ್ಕಿಂತ ಮುಂಚೆ ಇದ್ರದ್ದು ನಾನು ಹೆಡ್ಡಿಂಗ್ಸ್ ನೋಡೇ ತುಂಬ ಒಂದು ಖುಷಿ ಆಯಿತು. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಆಸೆ ಆಯಿತು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಆ ಬುಕ್ ಹೆಸರು ಏನಪ್ಪ ಅಂತಂದರೆ ಹಣ ಹಣಿ ಅಂತಂದ್ಬಿಟ್ಟು. ಅದ್ರ ಕೆಳಗಡೆ ನೀವು ನೋಡ್ಬೋದು, ಮಡಿಲಿನಿಂದ ಮಣ್ಣಿನವರೆಗೆ ಬೈ ರಂಗಸ್ವಾಮಿ ಮೂಕನಹಳ್ಳಿ ಅಂತ. ಅಂದರೆ ಒಬ್ಬ ಮನುಷ್ಯ ಮಗುವಾಗಿ ಹುಟ್ಟಿದಾಗಿಂದ ಸಾಯೋವರೆಗೂ ಅವನು ಯಾವ್ಯಾವ ಸಂದರ್ಭಗಳನ್ನು ಅಂಡರ್ಗೋ ಮಾಡ್ತಾನೆ, ಅಂದರೆ ಯಾವ್ಯಾವ ಸಂದರ್ಭಗಳಲ್ಲಿ ಅವನು ಹಣನ ಖರ್ಚು ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಇವರು ಒಂದು ಡೀಟೇಲಾಗಿ ಬರೆದಿದ್ದಾರೆ. ನಿಜವಾಗ್ಲೂ ಎಷ್ಟು ಅರ್ಥಪೂರ್ಣವಾಗಿದೆ ಅಂತಂದರೆ ಇದು ನಿಜವಾಗ್ಲೂ ಒಬ್ಬ ಮನುಷ್ಯ ಆಗಿ ಎಲ್ಲರೂ ಒಂದ್ಸರಿ ಓದಲೇಬೇಕು. ಇದ್ರದ್ದು ನಾನು ಜಸ್ಟ್ ನಿಮ್ಗೆ ಒಂದು ಸ್ವಲ್ಪ ಹೆಡ್ಲೈನ್ಸ್ ತೋರಿಸ್ತೀನಿ. ಅದ್ರಾಗ ನಿಮ್ಗೆ ಅರ್ಥ ಆಗುತ್ತೆ. ನಾವು ಹುಟ್ಟಿದಾಗಿಂದ ಸಾಯೋವರೆಗೂ ನಾವು ಏನೇನು ಘಟ್ಟಗಳು ಅಂತ ಹೇಳ್ತೀವಿ, ನಮ್ಮ ಜೀವನದ ಘಟ್ಟಗಳು, ಅದ್ರ ಬಗ್ಗೆ ಎಲ್ಲನೂ ಅವರು ಡೀಟೇಲಾಗಿ ಬರೆದಿದ್ದಾರೆ. ನೋಡಿ, ಹೆಚ್ಚು ಕಡಿಮೆ ಎಲ್ಲ ನಿರ್ಧಾರಗಳು ಹಣಕಾಸಿಗೆ ಸಂಬಂಧಿಸಿವೆ. ವಿದ್ಯಾರ್ಥಿ ದೆಸೆಯಲ್ಲಿ ಹಣಕಾಸಿನ ಪಾತ್ರ. ಅಂದರೆ ನಾವು ವಿದ್ಯಾರ್ಥಿ ಆದಾಗ ಹೇಗೆ ನಮಗೆ ಹಣ ಅನ್ನೋದು ಮುಖ್ಯ ಆಗುತ್ತೆ, ಅದಕ್ಕೆ ತಂದೆ ತಾಯಿ ಅನ್ನೋರು ಯಾವ ರೀತಿ ಪ್ಲ್ಯಾನ್ ಮಾಡಬೇಕಾಗತ್ತೆ. ಲೈಕ್ ಪಾಕೆಟ್ ಮನಿ ಕೊಡೋದು, ದ್ವಿಚಕ್ರ ವಾಹನ ಕೊಡಿಸೋದು, ಯಾವ ಕೋರ್ಸಿಗೆ ಸೇರಿಸಿದ್ರೆ ಬೆಸ್ಟು, ಯಾವ ಉನ್ನತ ವ್ಯಾಸಂಗ ಅಂದರೆ ಹೈಯರ್ ಸ್ಟಡೀಸ್ಗೆ ನಾವು ಕಳಿಸ್ಬೇಕು, ಎಜುಕೇಷನ್ ಲೋನ್ ತೊಗೋಬೇಕು ಅಂತ ಅದ್ರ ಬಗ್ಗೆ ಮಾಹಿತಿ ಇದೆ. ಥರ್ಡ್ ಚಾಪ್ಟರ್ ನೋಡ್ಬೋದು, 22ರಿಂದ 32 ಬದುಕಲ್ಲಿರಲಿ ಹೊಸ ಹುರುಪು. ಸೊ ಯಾವುದೇ ಒಬ್ಬ ಹುಡುಗ ಅಥವಾ ಹುಡುಗಿ ಆಗಲಿ, ಅವರ ಕಾಲೇಜ್ ಮುಗಿಸಿ ಅವರು ಯಾವಾಗ ಈ ಜಾಬ್ ಅನ್ನೋ ಫೀಲ್ಡ್ಗೆ ಇಳಿತಾರೆ, ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಆವಾಗಿಂದ ಅವ್ರು ಯಾವ ರೀತಿ ಫೈನಾನ್ಷಿಯಲ್ ಪ್ಲ್ಯಾನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಬರ್ತಿದ್ದಾರೆ. ಅದಾದಮೇಲೆ ನೀವು ನೋಡ್ಬೋದು 4th 32ರಿಂದ 42 ಬದುಕಲ್ಲಿ ಹೊಸ ತಿರುವು ಬಂದಿದೆ ನೋಡು ಅಂತ. ಅದು ಹೇಳೋ ರೀತಿಯಲ್ಲೇ ನಿಮಗೆ ನಮಗೊಂದು ಹೊಸ ತಿರುವಿರುತ್ತೆ. ಆ ಟೈಮಲ್ಲಿ 32ರಿಂದ 42 ಆವಾಗ ತಾನೇ ನಾವು ಪ್ರಪಂಚದಲ್ಲಿ ಕೆಲವೊಂದು ವಿಚಾರಗಳನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡಿರ್ತೀವಿ. ಸ್ವಲ್ಪ ನಮಗೆ ಮೀನಿಂಗ್ ಅನ್ನಿಸ್ತಾ ಇರುತ್ತೆ. ನಾವು ಕಲ್ತಿರೋ ಒಂದು ಏನು ವಿಷಯಗಳಿರುತ್ತೆ ಅದನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ಸೊ ಆಮೇಲೆ ಆವಾಗ ನಾವು ಆಲ್ಮೋಸ್ಟು ಮದುವೆ ಆಗೋದಕ್ಕೆ, ಆಮೇಲೆ ಹೆಲ್ತ್ ಇನ್ಶೂರೆನ್ಸು, ಅದೇ ರೀತಿ ಎಲ್ಲ ನಾವು ಕೆಲವೊಂದೆಲ್ಲ ನಾವು ಡಿಸಿಷನ್ ತೊಗೊತಾ ಇರ್ತೀವಿ. ರಿಟೈರ್ಮೆಂಟ್ ಫಂಡು, ಎಮರ್ಜೆನ್ಸಿ ಫಂಡು, ಇದೇ ರೀತಿ ಯಾವ್ಯಾವ ಕಾಲಘಟ್ಟ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಏನಿರುತ್ತೆ ಅದನ್ನೆಲ್ಲ ಮಾಡಬೇಕು. ಅದ್ರ ಬಗ್ಗೆ ಬರ್ದಿದ್ದಾರೆ. ಅದಾದಮೇಲೆ ನೀವು ನೋಡಬೇಕು 5ನೇದು 42ರಿಂದ 52 ಯೌವನದ ಮುಪ್ಪು. ಅಂದರೆ ಏನು ಅಂತಂದರೆ ಯೌವನ ಇನ್ನೇನು ಮುಗಿತಾ ಇರುತ್ತೆ, ಇನ್ನೇನು ಮುಪ್ಪು ಸ್ಟಾರ್ಟ್ ಆಗ್ತಾ ಇರುತ್ತೆ 40 ವರ್ಷಕ್ಕೆ. ಸೊ ಆವಾಗ ನಾವು ಯಾವ ರೀತಿ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಬೇಕು ಅಂದ್ಬಿಟ್ಟು ನೋಡಬೇಕು. ನೀವು ಆವಾಗ ಕೆಲಸ ಬಿಟ್ಟು ಹೊಸ ಉದ್ದಿಮೆ ಮಾಡಬೇಕಂತ ಕೆಲವ್ರಿಗೆ ಅನಿಸ್ತಿರುತ್ತೆ. ಅದ್ರ ಬಗ್ಗೆ ನಾವು ತೊಗೊಳ್ಳೋವಂಥ ಡಿಸಿಷನ್ಸ್ ಏನೋ ತಪ್ಪ. ಪೋಸ್ಟ್ ರಿಟೈರ್ಮೆಂಟು, ಅಂದರೆ ರಿಟೈರ್ಮೆಂಟ್ ಆದಮೇಲೆ ನಾವು ಯಾವ ರೀತಿ ನಮ್ಮ ಜೀವನನ ನಿಭಾಯಿಸೋದು ಅಂತ ಅದ್ರ ಬಗ್ಗೆ ಬರ್ಕೊಟ್ಟಿದ್ದಾರೆ. ಆಮೇಲೆ ನಿಮಗೆ 40 ವಯಸ್ಸಿದ್ದಾಗ ನಿಮಗೆ ಆರೋಗ್ಯ ಕೈ ಕೊಡೋ ಚಾನ್ಸಸ್ ಇರುತ್ತೆ. ಆವಾಗ ನಿಮಗೆ ಬಾಡಿ ಪೂರ್ತಿ ಸಪೋರ್ಟ್ ಮಾಡ್ತಾ ಇರಲ್ಲ, ನಿಮ್ಮ ರಕ್ತ ಪೂರ್ತಿ ತಣ್ಣಗಾಗಿರುತ್ತೆ. ಸೊ ನೀವು ಯಾವುದೇ ಒಂದು ಹೆಜ್ಜೆ ಇಡಬೇಕಾದ್ರೂ ನೋಡಿಕೊಂಡು ಹೆಜ್ಜೆ ಇಡ್ತಾ ಇರ್ತೀರ. ಅಷ್ಟು ನಿಮಗೆ ಹೆಲ್ತ್ ಅನ್ನೋದು ಅಷ್ಟು ಸ್ಟ್ರಾಂಗ್ ಇರಲ್ಲ, ನಿಮ್ಮ ದೇಹದ ಮೇಲೆ ನಿಮಗೆ ಬ್ಯಾಲೆನ್ಸ್ ಕಡಿಮೆ ಆಗಿರುತ್ತೆ. ಸೊ ಆ ರೀತಿ ಟೈಮಲ್ಲಿ ನಾವು ಯಾವ ರೀತಿ ನಮ್ಮ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಬೇಕು. ಆಮೇಲೆ ಕೆಲವ್ರು ಏನಾದ್ರು ತುಂಬ ಬೇಗ ಮದುವೆ ಆಗಿದ್ದರೆ ಅವ್ರ ಮಕ್ಕಳು ಆಲ್ಮೋಸ್ಟು ಒಂದೊಳ್ಳೆ ಇದಕ್ಕೆ ಬಂದಿರ್ತಾರೆ, ಅವ್ರು ಬಿಸ್ನೆಸ್ ಮಾಡಬೇಕು ಅಂತ ಇರ್ತಾರೆ. ಅದಕ್ಕೆ ಏನು ಮಾಡಬೇಕು, ನಾವು ಯಾವುದಾದ್ರು ಮದುವೆ ಮುಂಜಿ ಸಮಾರಂಭ ಇರುತ್ತೆ ಅದಕ್ಕೆ ಯಾವ ರೀತಿ ಖರ್ಚು ಮಾಡಬೇಕು, ಈ ಥರ ನೋಡಿ. ಮದುವೆ ಮುಂಜಿ ಈ ಥರ ಸಮಾರಂಭಗಳ ಖರ್ಚಿಗೆ ಇರಲಿ ಬಡ್ಜೆಟ್ ಅಂತ ಹೇಳ್ತಾರೆ. ಎಷ್ಟು ಒಂದು ಸಣ್ಣ
ಸಣ್ಣ ಖರ್ಚಿನ ಬಗ್ಗೆನೇ ಇವರು ಬರೀತಾರೆ. ನಿಜವಾಗ್ಲೂ ನನಗೆ ಭಾರಿ ಖುಷಿ ಆಯಿತು. ಅದಾದಮೇಲೆ ನೆಕ್ಸ್ಟ್ ನೀವು ನೋಡಬೇಕು 6ನೇ ಚಾಪ್ಟ್ರು 52ರಿಂದ 60 ನಿಧಾನವೇ ಸಂಪತ್ತು ಅಂತ. ಅದು ಹೇಳೋ ರೀತಿ ನಾವು ಎಷ್ಟು ನಿಧಾನವಾಗಿ ಹೋದರೆ ಅಷ್ಟು ಒಳ್ಳೆಯದು. ಸೊ ಅದರಲ್ಲಿ ಕೆಲವೊಂದಿದೆ ನೋಡಿ, ವಾಲಂಟ್ರಿ ರಿಟೈರ್ಮೆಂಟು. ಈ ಟೈಮಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಆಮೇಲೆ ನಮ್ಮ ಸಂಗಾತಿ ಏನಾದರೂ ಮರೆ ಆದರೆ, ಆಗಬಾರ್ದು ಏನಾದರೂ ಆದರೆ ಇರುವ ಹಣವನ್ನು ಖರ್ಚು ಮಾಡುವುದು ಅಥವಾ ಉಳಿಸಿಕೊಂಡು ಹೋಗುವುದು, ಅದ್ರ ಬಗ್ಗೆ. ಸೊ ಈ ರೀತಿ ಎಲ್ಲ ನಿಮಗೆ ಹೆಂಗೆ ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಲಾಸ್ಟ್ ಚಾಪ್ಟು 60ರಿಂದ ಬದುಕಿನವರೆಗೆ ಬದುಕು ಅಂದ್ಬಿಟ್ಟು. ರಿಟೈರ್ಮೆಂಟು ಆಲ್ಮೋಸ್ಟು ಆಗಿರುತ್ತೆ. ಆವಾಗ ಆಲ್ರೆಡಿ ನಮ್ಮ ಕೆಲಸ ಎಲ್ಲ ಬಿಟ್ಟು ನಾವು ಮನೇಲಿರ್ತೀವಿ. ಮಕ್ಕಳಿರ್ತಾರೆ, ಮೊಮ್ಮಕ್ಕಳಿರ್ತಾರೆ. ರೇಟ್ ಮಾರ್ಟ್ಗೇಜ್ ಎನ್ನುವ ವರದಾನ, ಇದ್ರ ಬಗ್ಗೆ ನಾನು ಇನ್ನೂ ಓದಬೇಕು. ಓದಿ ಅದಾದಮೇಲೆ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ. ವಿಲ್ ಮತ್ತು ನಾಮಿನೇಷನ್ ಮಾಡುವುದರಲ್ಲಿ ತಡಬೇಕೆ. ಈಗೇನೋ ನಿಮ್ಮ ಹತ್ರ ಆಸ್ತಿ ಇತ್ತು ಅಂತ ನೀವು ವಿಲ್ ಮಾಡಬೇಕಾ ಬೇಡವಾ, ನಾಮಿನೇಷನ್ ಯಾರು ಕೊಡಬೇಕು, ಆಮೇಲೆ ಬದುಕು ಸಂಖ್ಯಾಶಾಸ್ತ್ರ, ಅದರ ಮೇಲಿನ ಹಿಡಿತವೇ ಬದುಕಿ ಹಿತ, ಸಾವಿನ ನಂತರದ ಬದುಕನ್ನು ಪ್ಲ್ಯಾನ್ ಮಾಡಬಹುದು. ಈ ರೀತಿ ನೋಡಿ ಯಾವ್ಯಾವ ರೀತಿ ಎಲ್ಲ ಇದೆ ಅಂತ ಅಂದ್ಬಿಟ್ಟು.